ದಿಲ್ಲಿಯ ಹೈವೋಲ್ಟೇಜ್ ಸಭೆಯಲ್ಲಿ ಪದತ್ಯಾಗಕ್ಕೆ ಸಿಎಂ ಸಮ್ಮತಿ. ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ. ದಿಲ್ಲಿಯ ಹೈವೋಲ್ಟೇಜ್ ಸಭೆಯಲ್ಲಿ ಪದತ್ಯಾಗಕ್ಕೆ ಸಿಎಂ ಸಮ್ಮತಿ. ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ. ಪದತ್ಯಾಗ ಮಾಡಲು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಸಿದ್ದು ಸಮ್ಮತಿ. ಯತೀಂದ್ರ, ಪ್ರಿಯಾಂಕ್ ಖರ್ಗೆ ಸೇರಿ 4ವರಿಗೆ ಡಿಸಿಎಂ ಹುದ್ದೆ. ನಾಳೆ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ನಂತರ ರಾಜೀನಾಮೆ ಸಲ್ಲಿಕೆ. ನೂತನ ನಾಯಕನ ಆಯ್ಕೆಗಾಗಿ ನಾಡಿದ್ದು ಶಾಸಕಾಂಗ ಪಕ್ಷದ ಸಭೆ. ಮಗನ ಭವಿಷ್ಯಕ್ಕಾಗಿ ಸಿದ್ದು ಪದತ್ಯಾಗ ಮಾಡಿದ್ದಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ 6 ತಿಂಗಳುಗಳ ಗೊಂದಲಕ್ಕೆ ಕೊನೆಗೂ ತೆರೆ. ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ. ಪದತ್ಯಾಗ ಮಾಡಲು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಸಿದ್ದು ಸಮ್ಮತಿಯನ್ನ ಕೊಟ್ರ. ಇನ್ನು ದಿಲ್ಲಿಯ ಹೈವೋಲ್ಟೇಜ್ ಸಭೆಯಲ್ಲಿ ಒಂದು ಪದತ್ಯಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಮ್ಮತಿಯನ್ನ ಸೂಚಿಸಿದ್ದಾರೆ. 2 ಸುತ್ತಿನ ಮಾತುಕತೆಯನ್ನ ಮಾಡಲಾಯಿತು. ಮೊದಲಿಗೆ ಇಬ್ಬರನ್ನು ಕೂಡ ಕೂರಿಸಿ ಮಾತುಕತೆಯನ್ನ ಮಾಡಿದ್ರು. ಅದಾದ ನಂತರ 1-to-1 ಸಭೆಯನ್ನ ಮಾಡಿದ್ರು. ಅದಾದ ನಂತರ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಕೂರಿಸಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಆ ಒಂದು ಚರ್ಚೆಯಲ್ಲಿ ಪದತ್ಯಾಗ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದೆ. 3 ವರ್ಷ ಪೂರೈಸಿದ ಬೆನ್ನಲ್ಲೇ ಈಗ ಈ ಒಂದು ನಾಯಕತ್ವ ಬದಲಾವಣೆಯ ಕಡೆಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಈಗ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು. ಸದ್ಯಕ್ಕೆ ದಿಲ್ಲಿಗೆ ಹೋಗಿದ್ದಂತಹ ಸಿದ್ದರಾಮಯ್ಯ ಅವರು ಜೊತೆಗೆ ಡಿ.ಕೆ. ಶಿವಕುಮಾರ್, ಕೆಲವೊಂದಿಷ್ಟು ಶಾಸಕರು ಎಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸೂಚನೆಯನ್ನ ನೀಡಿರುವ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹಳ ಮುಖ್ಯವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕೊಟ್ರೆ ಹಾಗಾದ್ರೆ ಡಿಸಿಎಂ ಹುದ್ದೆಯನ್ನ ಯಾರಿಗೆ ಕೊಡ್ತಾರೆ? ನಿನ್ನೆ ದೆಹಲಿಯಲ್ಲಿ ನಡೆದ ಬೆಳವಣಿಗೆಯ ಟೈಮ್ ಲೈನ್. ಬೆಳಗ್ಗೆ 11:05ಕ್ಕೆ ಇಂದಿರಾ ಭವನಕ್ಕೆ ಸಿದ್ದು ಡಿಕೆಶಿ ಭೇಟಿ ಚರ್ಚೆ. ಬೆಳಗ್ಗೆ 11:20ಕ್ಕೆ ಮೊದಲು ವೇಣುಗೋಪಾಲ್, ಖರ್ಗೆ, ರಾಹುಲ್ ಎಂಟ್ರಿ. ಬೆಳಗ್ಗೆ 11:30ಕ್ಕೆ ಸಭೆ ಆರಂಭ. ಸಿದ್ದರಾಮಯ್ಯ ಜೊತೆ 50 ನಿಮಿಷ ಚರ್ಚೆ. ಮಧ್ಯಾಹ್ನ 3:30ಕ್ಕೆ ಸೋನಿಯಾ ಜೊತೆ ಸಮಾಲೋಚನೆ, ರಾಹುಲ್ ನಿರ್ಗಮನ. ಸಂಜೆ 4:20ಕ್ಕೆ ಇಂದಿರಾ ಭವನಕ್ಕೆ ರಾಹುಲ್ ವಾಪಸ್, ಖರ್ಗೆ ಜೊತೆ ಚರ್ಚೆ. ಸಂಜೆ 5:45ಕ್ಕೆ ಸಿದ್ದು ಡಿಕೆಶಿ ಜೊತೆ ಮಹತ್ವದ ಸಮಾಲೋಚನೆ. ಸಂಜೆ 6 ಗಂಟೆಗೆ ಸಭೆ ಅಂತ್ಯ. ಇಬ್ಬರು ನಾಯಕರ ಜೊತೆ ಸುದ್ದಿಗಾರರ ಭೇಟಿ. ನಿನ್ನೆ ದೆಹಲಿಯಲ್ಲಿ ನಡೆದ ಬೆಳವಣಿಗೆಗಳೇನಿದ್ದಾವೆ, ಬೆಳಗ್ಗೆ 11:05ಕ್ಕೆ ಇಂದಿರಾ ಭವನದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಕೂಡ ಭೇಟಿಯಾಗ್ತಾರೆ. ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಬಹಳ ಒಂದು ವೈರಲ್ ಆಗಿದ್ದಂತಹ ಫೋಟೋ ಇದು. ಸದ್ಯಕ್ಕೆ ಆ ಒಂದು ಸಂದರ್ಭದಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆ ಕೂಡ ಮಾಡಿದ್ದಾರೆ. ಬೆಳಗ್ಗೆ 11:20ಕ್ಕೆ ಮೊದಲು ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು ಎಂಟ್ರಿಯನ್ನು ಕೊಡ್ತಾರೆ. ಬೆಳಗ್ಗೆ 11:30ಕ್ಕೆ ಈ ಒಂದು ಸಭೆ ಏನಿತ್ತು ಸಭೆಯನ್ನು ಆರಂಭ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಇಬ್ಬರನ್ನೂ ಕೂಡ ಕೂರಿಸ್ಕೊಂಡು ವೇಣುಗೋಪಾಲ್, ಖರ್ಗೆ, ರಾಹುಲ್ ಗಾಂಧಿ 3 ಘಟಾನುಘಟಿ ನಾಯಕರು ಈ ಒಂದು ಸಭೆಯನ್ನು ಆರಂಭ ಮಾಡ್ತಾರೆ. ಸಿದ್ದರಾಮಯ್ಯ ಜೊತೆ 50 ನಿಮಿಷ ಚರ್ಚೆ ಮಾಡ್ತಾರೆ. ಮಧ್ಯಾಹ್ನ 3:30ಕ್ಕೆ ಸೋನಿಯಾ ಜೊತೆ ಸಮಾಲೋಚನೆಯನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅದಾದ ನಂತರ ನಿರ್ಗಮನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಸಂಜೆ 4:20ಕ್ಕೆ ಇಂದಿರಾ ಭವನಕ್ಕೆ ರಾಹುಲ್ ಗಾಂಧಿ ಅವರು ವಾಪಸ್ಸಾಗಿ ಮತ್ತೆ ಖರ್ಗೆ ಅವರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ ಬಹಳ ಒಂದು ಲೆಕ್ಕಾಚಾರವನ್ನ ಹಾಕಬೇಕಾಗತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಅದು ಎಫೆಕ್ಟ್ ಆಗಬಾರ್ದು. ಹಾಗಾಗಿ ಬಹಳ ಒಂದು ಚರ್ಚೆಗಳನ್ನು ಕೂಡ ಮಾಡಿದ್ರು. ನೀವು ಸಂಜೆ 5:45ಕ್ಕೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಜೊತೆ ಮಹತ್ವದ ಸಮಾಲೋಚನೆಯನ್ನ ಮಾಡ್ತಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಜೆ 6 ಗಂಟೆಗೆ ಸಭೆ ಅಂತ್ಯ ಆಗುತ್ತೆ. ದಿನಪೂರ್ತಿ ಸಭೆ ಮೇಲೆ ಸಭೆ ಮಾಡಲಾಗಿತ್ತು. ಇನ್ನು ಇಬ್ಬರು ನಾಯಕರ ಜೊತೆ ಸುದ್ದಿಗಾರರ ಭೇಟಿ ಕೂಡ ಆಗಿದೆ. ಹಾಗಾದ್ರೆ ನೆನ್ನೆ ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ನೆನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ನಡೆದಿದ್ದೇನು? ಹಿಂದುಳಿದ ವರ್ಗಗಳ ಮೇರು ನಾಯಕರಾಗಿರುವ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಎಂದ ರಾಹುಲ್ ಗಾಂಧಿ. ರಾಜ್ಯಸಭೆ ಸದಸ್ಯರಾಗುವಂತೆ ರಾಹುಲ್ ಗಾಂಧಿ ಆಫರ್. ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಸಿದ್ದು ಸ್ಪಷ್ಟನೆ.
ಮರುಚಿಂತನೆ ಮಾಡುವಂತೆ ಹೈಕಮಾಂಡ್ ನಾಯಕರ ಕೋರಿಕೆ. 2-3 ದಿನದಲ್ಲಿ ಹೇಳೋದಾಗಿ ಸಿದ್ದರಾಮಯ್ಯ ಅವರು ಭರವಸೆ. ನಾಯಕತ್ವ ಬದಲಾವಣೆ ಕುರಿತು ನಿಲುವು ತಿಳಿಸುವಂತೆ ಸೂಚನೆ. ವರಿಷ್ಠರಿಂದ ಸಿದ್ದರಾಮಯ್ಯ ಅವರಿಗೆ ಸೂಚನೆ. ತಾವೇ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸಿದ್ದು ಉತ್ತರ ಕೊಟ್ಟಿದ್ದಾರೆ. ಬಳಿಕ ಸೋನಿಯಾ ಪ್ರಿಯಾಂಕರನ್ನ ಭೇಟಿಯಾದ ರಾಹುಲ್ ಗಾಂಧಿ. ಪದತ್ಯಾಗಕ್ಕೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸೂಚನೆ. ಅದಕ್ಕೆ ರಾಹುಲ್ ಗಾಂಧಿ ಎದುರು ಸಿಎಂ ಸಮ್ಮತಿಸಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಪ್ರಿಯಾಂಕರ್ಗೆ ಅಲ್ಪಸಂಖ್ಯಾತರು ಸೇರಿ 4 ಡಿಸಿಎಂ ಪಟ್ಟದ ಆಫರ್. ಎಲ್ಲಾ ಮಂತ್ರಿಗಳನ್ನ ಕೈ ಬಿಡುವುದಾಗಿ ವರಿಷ್ಠರ ಮಾಹಿತಿ. ಹಿರಿಯ ಮಂತ್ರಿಗಳನ್ನ ಕೈ ಬಿಟ್ರೆ ಸಮಸ್ಯೆಯಾಗತ್ತೆ. ಹೈಕಮಾಂಡ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಬಹಳ ಹೊತ್ತು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಸುತ್ತಿನ ಸಭೆಗಳನ್ನ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು. ಇಬ್ಬರನ್ನು ಕೂಡ ಮನವೊಲಿಕೆ ಮಾಡೋದು ಕೂಡ ದೊಡ್ಡ ಸವಾಲಾಗಿತ್ತು ಹೈಕಮಾಂಡ್ಗೆ. ಅದೆಲ್ಲವನ್ನು ಕೂಡ ಮಾಡಲಾಯಿತು. ಇನ್ನು ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಮೇರು ನಾಯಕರಾಗಿರೋರು ಸಿದ್ದರಾಮಯ್ಯ ಅವರು. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ ಕೂಡ ರಾಹುಲ್ ಗಾಂಧಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ರಾಜ್ಯಸಭೆ ಸದಸ್ಯರಾಗುವಂತೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಆಫರ್ ಕೂಡ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ. ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ನನಗೆ ಆಸಕ್ತಿ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ. ಮತ್ತೆ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿ ಅಂತ ಹೈಕಮಾಂಡ್ ನಾಯಕರು ಕೋರಿಕೆಯನ್ನ ಸಲ್ಲಿಸ್ತಾರೆ. 2-3 ದಿನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡು ಅದಾದ ನಂತರ ನನ್ನ ನಿಲುವನ್ನ ನಿಮಗೆ ತಿಳಿಸ್ತೀನಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನಾಯಕತ್ವ ಬದಲಾವಣೆ ಕುರಿತು ನಿಲುವು ತಿಳಿಸುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು ವರಿಷ್ಠರಿಂದ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದಿಷ್ಟು ಸೂಚನೆ ಕೊಡಲಾಯಿತು. ತಾವೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಉತ್ತರವನ್ನ ಕೊಡ್ತಾರೆ. ಇನ್ನು ಬಳಿಕ ಸೋನಿಯಾ ಮತ್ತೆ ಪ್ರಿಯಾಂಕಾ ಗಾಂಧಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ಭೇಟಿಯಾದರು.